ನೇಮಕ ಮಾಡಿ ಮುಂದಿನ ಸೋಮವಾರದಿಂದ ಒಂದು ವಾರದೊಳಗಡೆ ಎಲ್ಲ ಕಾನ್ಸ್ಟಿಟ್ಯೂನ್ಸಿ ಮೀಟಿಂಗ್ಗಳನ್ನ ತಾವು ಕರಿಬೇಕು. ಆ ದಿನಾಂಕನ ನನಗೆ ಒಂದು 2 ದಿವಸ ಮೊದಲೇ ಕೊಟ್ಟು ಆ ಸಭೆಗೆ ನಾವು ನಮ್ಮ ರಮೇಶ್ ಗೌಡರು ಮತ್ತು ಮಹಿಳಾ ಮುಖಂಡರಾದಂಥ ಮಂಗಳಮ್ಮ ಅವರು ಎಲ್ಲ ಭಾಗವಹಿಸ್ತೀವಿ. ನೀವು ಆದಷ್ಟು ಬೇಗ ಕಮಿಟಿಗಳನ್ನ ರಚನೆ ಮಾಡಿ. ನಮ್ಗೆ ಉಳಿದಿರೋದು ಕೇವಲ 2 ತಿಂಗಳು ಮಾತ್ರ. ಆಗಸ್ಟಲ್ಲಿ ಚುನಾವಣೆ ಆಗುತ್ತೆ ಅಂದರೆ ಜೂನ್ ಜುಲೈ 2 ತಿಂಗಳು ಉಳ್ಕೊಳ್ಳುತ್ತೆ. ಆ 2 ತಿಂಗಳೊಳಗೆ ನಾವೆಲ್ಲ ಸಂಘಟನೆಗಳು ಮಾಡಬೇಕು. ಎಷ್ಟು ವಾರ್ಡ್ ಬರುತ್ತೆ, ಎಷ್ಟು ವಾರ್ಡಲ್ಲಿ ಏನೇನು ಪರಿಸ್ಥಿತಿ ಇದೆ, ನಮ್ಮ ಪಕ್ಷಕ್ಕೆ ಅನುಕೂಲವಾದಂಥ ವಾರ್ಡ್ಗಳು ಯಾವುದಿದೆ ಅದನ್ನೆಲ್ಲ ಗುರುತಿಸಿ ನೀವು ಪಟ್ಟಿಗಳು ಮಾಡಬೇಕಾಗತ್ತೆ. ದಯವಿಟ್ಟು ಆ ರೀತಿ ಎಲ್ಲ ಪಟ್ಟಿಗಳನ್ನು ಮಾಡಿ. ಇವತ್ತೇನು ನಾನು ವಾರ ಪಟ್ಟಿಗಳನ್ನ ಕೇಳಿದ್ದೆ, ಅದನ್ನ ಯಾರ್ಯಾರು ತಗೊಬಂದಿದ್ರೆ ಅದನ್ನೆಲ್ಲ ಕೊಟ್ಟು ಸೋಮವಾರದಿಂದ ದಿನಾಂಕನ ನಿಗದಿ ಮಾಡಿ ನೀವೆಲ್ಲ ಕಾನ್ಸ್ಟಿಟ್ಯೂನ್ಸಿ ಮೀಟಿಂಗ್ಗಳು ಮಾಡಬೇಕು. ಮತ್ತೆ ಆ ಮೀಟಿಂಗ್ ಅಲ್ಲಿ ಎಲ್ಲ ಪದಾಧಿಕಾರಿಗಳು ಬರಬೇಕಾಗತ್ತೆ. ಸುಮ್ಮನೆ ಯಾರೋ ಪಟ್ಟಿ ಕೊಟ್ಬಿಟ್ಟು ಅವ್ರು ಯಾರೋ ಊರಿಗೆ ಹೋಗಿದ್ದಾರೆ, ಅಲ್ಲಿದ್ದಾರೆ, ಇಲ್ಲಿದ್ದಾರೆ ಅಂತ ದಯವಿಟ್ಟು ಯಾರು ಹೇಳಕ್ ಹೋಗಬೇಡಿ. ಇವತ್ತು ನಾವು ಕಳೆದ ಬಾರಿ ಸಭೆ ಮಾಡಿದಾಗ ಕೆಲವು ಕಾನ್ಸ್ಟಿಟ್ಯೂನ್ಸಿಗಳೆಲ್ಲ ಆ ರೀತಿ ಆಗಿತ್ತು. ಇನ್ನು ಮುಂದಿನ ದಿನಗಳಲ್ಲಿ ಯಾವುದೂ ಆ ಥರ ಆಗಬಾರ್ದು. ಪಕ್ಷಕ್ಕೆ ಯಾರು ಕೆಲಸ ಮಾಡೋಕೆ ನಿಷ್ಠೆಯಿಂದ ಇರ್ತಾರೆ ಅಂಥವ್ರನ್ನ ನೀವು ಕಮಿಟಿಗಳಲ್ಲಿ ಹಾಕೊಳ್ಳಿ. ಅವ್ರನ್ನೆಲ್ಲ ಗುರುತಿಸಿ ನೀವು ಕಮಿಟಿಗಳಲ್ಲಿ ಸೇರಿಸಿ ಆದಷ್ಟು ಬೇಗ ಮೀಟಿಂಗ್ಗಳು ಮಾಡಬೇಕು ಅಂತ ನಾನು ಈ ಮೂಲಕ ತಿಳಿಸಿ, ನೀವೆಲ್ಲ BL2ಗಳನ್ನ ಇನ್ನೊಂದು ವಾರದಲ್ಲಿ ಲಿಸ್ಟ್ ರೆಡಿ ಮಾಡಿ ನಮ್ಗೆ ಕೊಡಬೇಕು ಅಂತೇಳಿ ನಾನು ಮಾತು ಮುಗಿಸ್ತಿದ್ದೀನಿ. ನಮಸ್ಕಾರ. BLA1 BLA2 ಬಗ್ಗೆ ಸವಿಸ್ತರವಾಗಿ ತಿಳಿಸಿದಂಥ ಬೆಂಗಳೂರು ವೆಸ್ಟ್ನ ಅಧ್ಯಕ್ಷರಾದಂಥ ಸನ್ಮಾನ್ಯ ತಿಮ್ಮೇಗೌಡರಿಗೆ ಅಭಿನಂದನೆಗಳು ಸಲ್ಲಿಸ್ತಾ ಧನ್ಯವಾದಗಳು ಸರ್. ಸರ್ ಒಂದು ಸೆಕೆಂಡ್ ಸರ್ ಅಣ್ಣ ಕೈ ತೆಗಿಣ ಕೈ ತೆಗಿರೋಣ. ಓಕೆ, ಥ್ಯಾಂಕ್ ಯು ಸರ್.